ನೇರವಾಗಿ ನಾನೇ ಹೋಗಿ ಅವಳ ಮಂಡೆಯನ್ನು ಬೆಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪ್ರಯತ್ನ ಮಾಡಿ ನೋಡ್ತೇನೆ. ರಕ್ತ ಬೀಜ ಚಂಡಮುಂಡರನ್ನು ಕಳುಹಿಸಲ್ಪಟ್ಟೆ. ಕಳುಹಿಸಿದ ಚಂಡಮುಂಡರು ಯಾರು ಸಹ ಹಿಂತಿರುಗಿ ಬರಲಿಲ್ಲ. ಆದರೆ ನಿನ್ನ ಬಗ್ಗೆ ವಿಶ್ವಾಸ ಏನಕ್ಕೆ? ರಾಜಕೀಯ ವಿಷಯದಲ್ಲಿ, ನನ್ನ ಸಾಂಸಾರಿಕ ವಿಷಯದಲ್ಲಿ ನಿನ್ನನ್ನು ಸರಿಯಾಗಿ ಬಳಸಿಕೊಂಡು ನಿನ್ನದಾದಂತಹ ಸೂಚನೆಯನ್ನು ನಾನು ಕೇಳಿ ಪಡೆಯುತ್ತಾ ಇದ್ದನು. ಸತ್ಯ. ಹಾಗಾಗಿಯೇ ಈ ವಿಷಯದಲ್ಲಿ ನಿನ್ನದಾದಂತಹ ಕಾರ್ಯವೈಖರಿಯಿಂದ ನಾವು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಎಂಬ ವಿಶ್ವಾಸ ಇದ್ದರಿಂದ ಅಲ್ಲಿ ತನಕ ಹೋಗಿ ಅವರಿಗೆ ನನ್ನ ವಿಷಯವನ್ನು ನೇರವಾಗಿ ಬರದಕ್ಕಾಗುವ ಹಾಗೆ ವಿಶ್ಲೇಷಿಸಿ ಕರೆತರಂತ ಪ್ರಯತ್ನವನ್ನು ಮಾಡಿ ಮಾವಯ್ಯ. ಇದು ತನಕ ನೀವು ಆಡಿದಂತ ಮಾತಿಗೆ ಕೆರದಾಡಿದವ ರಕ್ತ ಬೀಜಗಳನ್ನು. ಆದರೆ ಈ ವಿಚಾರ ಕುರಿತಾಗಿ ಎರಡು ಮಾತನಾಡುವುದಕ್ಕೆ ಅವಕಾಶ ಉಂಟೆ. ಹೇಳು ಸಂದೇಶ. ಮಾತಾ
ಮಾತನ್ನು ಕೇಳಿದಂತ ನೀವು ಈ ಪ್ರಾಯದಲ್ಲಿ ಮರಣ ಸ್ಥಳಕ್ಕೆ ತುತ್ತಾಗುತ್ತಾ ಇದ್ರಲ್ಲವಾಗಿ ಬೇಸರವನ್ನು ವ್ಯಕ್ತಪಡಿಸಬೇಕು. ಯಾಕೆ ಬಲ್ಲಿರೋ ನೀವೇನು ಸಣ್ಣ ಪ್ರಾಯದವರು? ಈಗಾಗಲೇ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಮಕ್ಕಳಿಗೆ ಮಕ್ಕಳಿದ್ದಾರೆ. ತನ್ನ ಮೊಮ್ಮಕ್ಕಳನ್ನು ಕೊನೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟ ಆಡಿಸುವಂತ ಪ್ರಾಯ ನಿಮ್ಮದು. ನಿಮ್ಮ ಈ ಪ್ರಾಯದಲ್ಲೂ ಆ ಮದನ ಆಟ ಆಡ್ತಾ ಇದ್ದಾರೆ. ಇದರಲ್ಲಿ ಏನೋ ಒಂದು ಕುತಂತ್ರ ಉಂಟಾಗಿ ನನ್ನ ಅಂತರಂಗದಲ್ಲಿ ಶಂಕೆ. ಅದೇ ಅಲ್ಲದೆ ನೀವು ಬಯಸಿದಕ್ಕೆ ಮುಂದಾದವರು. ಸಾಮಾನ್ಯ ಹೆಣ್ಣಾದ್ರೆ ಬಯಸುವುದು ಆಕ್ಷೇಪವಲ್ಲ, ಅಪರಾಧವಲ್ಲ. ಹಾಗಾದ್ರೆ ಅವಳು ಹೆಣ್ಣಂತ ಭಾವಿಸಿದ್ರ ಮತ್ತೆ ಸಾಮಾನ್ಯ ಹೆಣ್ಣಾದ್ರೆ ನೀವು ಬಯಸುವುದಲ್ಲ, ಅವಳ ಮೇಲೆ ನೀವು ಕಣ್ಣು ಹಾಕಿದಂತಾದ್ರೆ ಅವಳಾಗಿ ಬಂದು ಬೆದರಿ ಬೆಂಡಾಗಿ ತನ್ನ ತಲೆಯನ್ನು ಏರ್ತಾಳೆ, ತಮ್ಮ ವಾಮ ಭಾಗದಲ್ಲಿ ರಾರಾಜಿಸ್ತಾಳೆ. ಆದರೆ ಇವಳ ವಿಶೇಷತೆ ಬೇರೆ. ಯಾಕೆ ಬಲ್ಲಿರೋ ಈಗಾಗಲೇ ನಮ್ಮದೇ ಆದಂತ ಕದಂಬ ವನದಲ್ಲಿ ಸ್ವರ್ಣ ಉಯ್ಯಾಲೆಯಲ್ಲಿ ಸರ್ವತಂತ್ರಳಾಗಿ ಸ್ವತಂತ್ರಳಾಗಿ ತೂಗಿಕೊಳ್ಳುತ್ತಾ ಇದ್ದಾಳೆ, ಗಾಯನ ಹಾಡುತ್ತಾ ಇದ್ದಾಳೆ, ಕೋಟಿ ಸೂರ್ಯನ ಪ್ರಭೆಯನ್ನು ಹೊರಗೆ ಬದಲಿಸುತ್ತಾ ಇದ್ದಾಳೆ. ಇದರಿಂದಲೇ ಅರ್ಥ ಮಾಡಿಕೊಳ್ಳಬೇಕು, ಗಂಡದ ಉಳ್ಳಂತ ಗಂಡು ಮಕ್ಕಳೇ ನಮ್ಮ ಕಾನೂನದಲ್ಲಿ ತಿರುಗಾಟ ಮಾಡೋದಕ್ಕೆ ಅಂಜುತ್ತಾರೆ, ಹೆದರುತ್ತಾರೆ. ಅಂತದಲ್ಲಿ ಸಾಮಾನ್ಯವಾದಂತ ಹೆಣ್ಣಿಗೆ ಸಾಧ್ಯವೋ ಅಸಾಧ್ಯದ ಮಾತು. ಅಷ್ಟು ಮಾತ್ರವಲ್ಲ, ಚಂಡ ಮುಂಡರ ಮಾತನ್ನು ಕೇಳಿದಂತ ನೀವು ಮೊದಲಿಗೆ ಪ್ರಯತ್ನ ಮಾಡಿದ ಹಾಗೆ ನಮ್ಮವರಾದಂತ ಸುಗ್ರೀವನನ್ನು ಕಳುಹಿಕೊಟ್ಟವರು ಅವಳೇ ಆಡಿದಂತ ಮಾತು. ಅವಳ ಮಾತನ್ನು ಕೇಳಿ ಸಂಧಾನ ಆಗುತ್ತಾ ಇರುವುದಾಗಿ ಎಲ್ಲರೂ ಹಾತುರದಿಂದ ಕಾಯುತ್ತಾ ಇದ್ದವರು, ಕಾತುರದಿಂದ ಕಣ್ಣು ಮಿಡಿಗುತ್ತಾ ಇದ್ದವರು. ಆದರೆ ನಮ್ಮ ಆಸೆಗಳೆಲ್ಲವೂ ಸುಳ್ಳಾಗಿ ಹೋಯಿತು. ಅವಳೇ ಹೇಳಿದಳಂತೆ, ಮದುವೆ ಆಗಬೇಕಾದ್ರೆ ದುರವೇ ಆಗಬೇಕೆಂದಾಗಿ ಸಂಧಾನವನ್ನು ಮುರಿದು ಬಿಟ್ಟು ಸಂಗ್ರಾಮ ನಿಕಟ್ಟಾಯಿತು. ಅದಾದ ಬಳಿಕ ಪ್ರಥಮ ಬಾರಿಗೆ ಹೋದವ ಯಾರು ಕೇಳಿದ್ರೆ ಧೂಮ್ರಲೋಚನ, ಅಲ್ಪನೆ ಧೂಮ್ರಲೋಚನನು. ಖಂಡಿತವಾಗಿ ಅಲ್ಲ, ಬಲಬಲವಿದ್ದಲು ಹೌದು. ಶಕ್ತಿ ಸಾಮರ್ಥ್ಯದಲ್ಲಿ ಅವನನ್ನು ಮೀರಿಸುವಂತ ಕೆಟ್ಟದೆಯ ಬಂಟ ಅಖಂಡ ಆರ್ಯಾವರ್ತದಲ್ಲಿ ಕಾಣುವುದಕ್ಕೆ ಅಸಾಧ್ಯ. ಒಂದು ಕಾಲದಲ್ಲಿ ಅದಷ್ಟ ಕೈಸಂಕೋಟಿ ದೇವತೆಗಳಿಗೆ ಹಿಂಸೆ ಕೊಟ್ಟವ ತನ್ನ ಕಣ್ಣಿನ ಬಗೆಯಿಂದಲೇ ಅವರ ಅಂತರಂಗದಲ್ಲಿ ಭಯದ ತಗೆಯನ್ನು ಹಬ್ಬಿಸಿದವರು ಯಾರು ಕೇಳಿದ್ರೆ ಆ ಧೂಮ್ರಾಂಶ. ಅಷ್ಟು ಸಾಮರ್ಥ್ಯ ಇದ್ದವನು ಅವನು ಹೋದವ ಭಸ್ಮವಾಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ಆಮೇಲೆ ಹೋದವರು ಜೋಡಿ ವೀರರಂತೆ ಸಿಕ್ಕಟ್ಟವರು. ಎಷ್ಟು ಕೆಲಸ ಮಾಡಿದ್ದಾರೆ ಚಂಡಮುಂಡರು, ಎಷ್ಟೇ ಕೆಲಸ ಮಾಡಿದ್ರು. ಚಂಡಮುಂಡರಿಗೆ ಪ್ರಯೋಜನ ಸಿಕ್ಕಿತೋ? ಇಲ್ಲವೇ ಇಲ್ಲ. ಚಂಡಮುಂಡರ ರುಂಡವನ್ನು ಚೆಂಡನಾಡಿದರು. ಒಬ್ಬರು, ಇಬ್ಬರು, ಹಲವರು ಅರ್ಥ ಆಗುವುದಿಲ್ಲ. ಆ ರೀತಿಯಲ್ಲಿ ಆಗಿದೆ. ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡಿ ಮಾಡುವಾಗ ಸಾಕು. ಯಾಕೆ ಬಲ್ಲಿರೋ
ಈಗ ಉಳಿದದ್ದು ಯಾರಿಲ್ಲ ಸುಬ್ಬನಾದ ನೀವು, ರಕ್ತಬೀಜನಾದ ನಾವು ಮೂವರಾದರೂ ಈ ಕ್ಷೇತ್ರದಲ್ಲಿ ಉಳಿಬೇಕು. ಎಲ್ಲದಕ್ಕಿಂತಲೂ ನೀವು ಉಳಿಬೇಕೆಂಬುದು ನನ್ನ ಆಸೆ. ಹಾಗಾಗಿ ಇದನ್ನೆಲ್ಲ ತಪ್ಪಿಸಿಕೊಳ್ಳಬೇಕಾದ್ರೆ ಒಂದು ಏನದು? ಅಸುರಪದಿಗೆ ಸಮರಕ್ಕೆ ಮಾಡದೆ ಅಸುರಪದಿಗೆ ನಿಂತು ಸಮರಕ್ಕೆ ಮನವ ಮಾಡದೆ ದೇವಿಯ ಚರಣವ ನೆನೆಯುತ್ತಾಕೆಯ ಕರುಣವನೆ ಪಡೆದು ನಾವೆಲ್ಲ ದೇವಿಯ ಚರಣವನೆಯುತ್ತಾಕೆಯಾಗ ಕರುಣವನೆ ಪಡೆದು ಜಗತ್ತಿನಲ್ಲಿ ಅನುಭವಿಸುವುದು ಸಕಲ ಸುಖ ಭೋಗ. ಜಗತ್ತಿನಲ್ಲಿ ಅನುಭವಿಸುವುದು ಸಕಲ ಸುಖ ಭೋಗ. ನೀನು ತಳಿ ರಕ್ತ ಬೀಜನೋ ಮಣಿದು ಸುರೆ ರಕ್ತ ಬೀಜನೋ ಮಣಿದು ಸುರೆ ಕಳೆದುಕೊಂಡವರ ಬಗ್ಗೆ ನಾವು ಚಿಂತೆ ಮಾಡಬಾರದು. ಆದರೆ ಇದ್ದವರನ್ನಾದರೂ ಉಳಿಸಿಕೊಳ್ಳಬೇಕಾದ್ರೆ ಯೋಜನೆ ಪೂರಕವಾದಂತ ಯಾಚನೆ ನನ್ನದೇನು ಕೇಳಿ. ಈಗಾಗಲೇ ಇವರನ್ನೆಲ್ಲ ಉಳಿಸಿಕೊಳ್ಳಬೇಕಾದಂತ ಸಂದಿಗ್ಧತೆ ಪರಿಸ್ಥಿತಿ ನಮ್ಮೆಲ್ಲರ ಬದುಕಿನಲ್ಲಿ ಒದಗಿ ಬಂದಿದೆ. ಅವಯ್ಯ ಸಾಕು ಯಾವುದು? ನಡೆದಂತ ಘಟನೆಗಳ ಸಾಕ್ಷಿ ಈ ನೀವು ಇಟ್ಟಂತ ಈ ಒಂದು ಪ್ರಸಂಗದಿಂದ ಈಗ ಯಾರಾದ್ರೂ ಇದ್ದಾರೋ ಇದಕ್ಕೆಲ್ಲ ಕಾರಣ ನಾವಾಗಿದ್ದೇವೆ. ಇದ್ದವನ್ನಾದ್ರೂ ಉಳಿಸಿಕೊಳ್ಳದ ಪ್ರಾಮಾಣಿಕವನ್ನು ಪ್ರಯತ್ನ ಮಾಡಬೇಕು. ಹಾಗಾಗಿ ಆಗುವಂತ ಮಾತು ಹೋದವರ ಕುರಿತಾಗಿ ಚಿಂತೆ ಮಾಡಬೇಡ. ಹೋದವರಿಗೆ ಈ ಸನ್ನಿವೇಶಗಳನ್ನು ಬಾಕಿ ಇಲ್ಲ ಅಂತ ನಾವು ಭಾವಿಸಿಕೊಳ್ಳಬೇಕಷ್ಟೇ. ಅದಕ್ಕಾಗಿ ಯಾರೇ ಬಂದರೂ ಕೂಡ ಕೊನೆಯ ತನಕ ಇರಬೇಕಾದದ್ದು ನಾವಿರುತ್ತಾರೆ. ಉಳಿದವರು ಜಾರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ನಮಗಾದ ನಿವಾರಣೆ ಇರುವಲ್ಲ. ನಾವು ಜಾರಿಸಿಕೊಂಡು ನಮ್ಮದು ಜಾರಿಸ್ತಾರಂತಿದ್ದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ನಮ್ಮ ಸ್ಥಾನಪನ್ನ ವ್ಯಕ್ತಿಯಾಗಿ ಅವರ ಹಾಗೆ ನಾನು ಮಾಡಿದ್ರೆ ನಮಗೂ ಅವರಿಗೆ ವ್ಯತ್ಯಾಸ ಅಂತ ಒಡೆಯೋ ಹಾಗಾಗಿ ಆಡುವಂತ ಮಾತು ಹೇಳು. ಸಂಬಂಧದಲ್ಲಿ ನಾನು ನಿಮಗೆ ಅಳಿಯನಾದರೂ ಕೂಡ ತಪ್ಪು ಮಾಡಿದಾಗ ಸಂದಿಗ್ಧತೆಗಳಲ್ಲಿ ಯಾವುದು ತಪ್ಪು ಯಾವುದು ಸರಿಯಾದ